ಏನ್ ಗುರು ಇಂಟರ್ವ್ಯೂ ಆಯ್ತಾ? ಇಂಟರ್ವ್ಯೂನಲ್ಲಿ ಪಾಸ್ ಆದ್ಯಾ? ನಿನಗೆ ಕೆಲಸ ಸಿಗುತ್ತಾ? ಮರ್ಯಾದೆಯಿಂದ ಸಾರ್ ಅಂತ ಮಾತಾಡ್ಸು. ಇನ್ನು ಮುಂದೆ ನಾನು ಬರುವಾಗ ಹೋಗುವಾಗ ಸೆಲ್ಯೂಟ್ ಹೊಡಿಬೇಕು, ಇಲ್ಲ ಅಂದ್ರೆ ಕೆಲಸದಿಂದ ಒದ್ದು ಓಡಿಸ್ಬೇಕಾಗತ್ತೆ. ನೋಡ್ರಪ್ಪ, ಸುಮ್ಮನೆ ಯಾಕೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ? ಬೇರೆ ಎಲ್ಲಾದ್ರೂ ಹೋಗಿ ಕೆಲಸ ಹುಡುಕೊಳ್ಳಿ. ಈ ಕೆಲಸ ನನಗೆ ಕನ್ಫರ್ಮ್ ಆಯ್ತು. ಸಿದ್ದು ಹೊಡೋಣ. ಹೋಗ್ರಪ್ಪ, ಹೋಗ್ರಮ್ಮ. ಈ ಕಂಪ್ನಿಲಿ ಕೆಲಸ ಮಾಡೋ ಅದೃಷ್ಟ ನಿಮ್ಗಿಲ್ಲ ಅಂತ ಕಾಣಿಸುತ್ತೆ. ಹೋಗಿ ಹೋಗಿ, ಇಲ್ಲಿ ಯಾಕೆ ಕೂತಿದ್ದೀರಾ? ಕೆಲಸ ನಿಮ್ಗೆ ಸಿಗಲ್ಲ, ಹೋಗಿ. ನಾನು ಸಿದ್ಧಾರ್ಥ ಅವ್ರ ತವ ಏನೂ ಹೇಳ್ಬಾರ್ದಾಗಿತ್ತು. ಹೇಳಾಗೋಗದ. ಈಗ ಯೋಚನೆ ಮಾಡ್ತಿದ್ದೀನಿ. ಗೌರಿ, ನಂಗೆ ಕಷ್ಟ ಬಂದಾಗೆಲ್ಲ ನಾನು ನಿನ್ನ ತವ ಬಂದು ಹೇಳ್ತೀನಿ. ಬರೀ ಕಷ್ಟ ಬಂದಾಗ ಮಾತ್ರ ನಿನ್ನ ಹತ್ರ ಬರ್ತೀನಿ ಅನ್ಕೋಬೇಡ. ಸದ್ಯಕ್ಕೆ ಈ ಪ್ರಪಂಚದಾಗ ನೀನು ಬಿಟ್ಟರೆ ನಂಗೆ ಬೇರೆ ಯಾರೂ ಇಲ್ಲ. ನೀನು ಹೆಂಗೆ ಮಾಡ್ತೀಯ, ಏನು ಮಾಡ್ತೀಯ ನಂಗದು ಗೊತ್ತಿಲ್ಲ. ಆದರೆ ದಯವಿಟ್ಟು ನನ್ನ ಗಂಡ ಮಾತ್ರ ನನ್ನ ನೋಡುವಾಗ ಮಾಡಬೇಡ. ಇಲ್ಲ ಅಂದರೆ ನಾನು ಈ ಮನೆ ಬಿಟ್ಟೆ ಹೊಂಟೋಯ್ತೀನಿ ಅಷ್ಟೇ. ತುಂಬ ಭಯ ಆಗ್ತದೆ ಗೌರಿ. ಕುಮ್ದತೆ, ನಾನು ಸಿದ್ದು ಮನೆಗೆ ಹೊರಟ್ವಿ, ನೀವು ಬರ್ತೀರಾ ಜೊತೆಗೆ? ಚಂದು, ನಾನು ಪಾರ್ಲರ್ಗೆ ಹೋಗ್ಬೇಕು, ನೀವಿಬ್ರು ಮನೆಗೆ ಹೊರಡಿ. ಓಕೆ, ಸಿ ಯು, ಬಾಯ್. See you, bye. ಸಿದ್ದು. ಹಲೋ, ಎಲ್ಲಿದೀಯ ನೀನು? ಅಂದ್ರೆ ಆಫೀಸ್ ಒಳಗೆ ಇದೆಯಾ ನೀನು? ನಾನು ಹುಡುಕ್ತಾನೆ ಇದ್ದೀನಿ ಮನೋಜ್, ಎಲ್ಲಿದ್ಯಪ್ಪ ನೀನು? ಮನೋಜ್, ಇದು ಆಫೀಸು. ಯಾರು ಬರಲ್ಲ ಕುಮುದ ಇಲ್ಲಿ. ನನ್ನ ಆಫೀಸ್ ಬಗ್ಗೆ ನೀನ್ ನನಗೆ ಹೇಳ್ತೀಯಾ? ನನ್ನನ್ನು ಏನನ್ಕೊಂಡು ನನ್ನ ಸರ್ಟಿಫಿಕೇಟ್ಸ್ ನೋಡ್ಲಿಲ್ವಾ? ನಾನೀಗ ಎಂಜಿನಿಯರ್. ನಿನ್ನ ಆಫೀಸ್ ಬಿಲ್ಡಿಂಗ್ದು ಬ್ಲೂ ಪ್ರಿಂಟು ನನ್ನ ತಲೆಯಲ್ಲಿದೆ. ಯಾರು ಬರಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅಂತೂ ಎಲ್ಲ ನಾವು ಅನ್ಕೊಂಡಾಗೆ ಆಯ್ತು ಕುಮುದ. ನಿಮ್ಮ ಅಣ್ಣನ ಮಗ ಚಂದನ್ಗೆ ಕಾದಿದೆ ಗ್ರಹಚಾರ. ನೀನ್ ನನ್ನ ಜೊತೆಗಿದ್ರೆ ಇಡೀ ಜಗತ್ತನ್ನು ಬೇಕಾದ್ರೂ ನಾನು ಗೆಲ್ತೀನಿ. ಆದ್ರೆ ನೀನ್ ನನ್ನ ಮಾತು ಕೇಳಬೇಕು ಅಷ್ಟೇ. ಕೇಳ್ತೀನಿ. ಮನೆಗೆ ಸೊಸೆಯೇ ಮಹಾರಾಣಿ. ಹಲೋ, ಮಗ ಫಸ್ಟು, ಸೊಸೆ ನೆಕ್ಸ್ಟು. ಓ, ಏನ್ರಪ್ಪ ಆಫೀಸ್ ಕೆಲಸ ಇಷ್ಟು ಬೇಗ ಮುಗಿಸ್ಬಿಟ್ರಾ? ಇಲ್ಲ ತಾತ, ಔಟ್ಸೈಡ್ ಯಾವುದೋ ಮೀಟಿಂಗ್ ಇತ್ತು, ಕೊನೆ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯ್ತು. ಮನೆ ಕಡೆ ಹೋಗಿ ಬರೋಣ ಅಂತ ಬಂದು ಅಷ್ಟೇ. ಒಳ್ಳೇದಾಯ್ತು ಬಿಡು. ತಾತ, ಇವತ್ತು ಆಫೀಸಲ್ಲಿ ಸಿಕ್ಕಾಬಟ್ಟೆ ಬೋರ್ ಆಯ್ತು. ನೋಡ್ಸಿದ್ದು ಜೀವನದಲ್ಲಿ ಬೋರ್ ಆಗ್ಬಾರ್ದು ಅಂತಿದ್ರೆ ಲವ್ ಮಾಡ್ಬೇಕು.
ಇವನಿಗೆ ಜನ್ಮದಲ್ಲಿ ಲವ್ ಮಾಡಕ್ಕೆ ಯಾವ ಹುಡುಗಿನೂ ಸಿಗಲ್ಲ. ಬಿಡಯ್ಯ ನೀನು ಅಪಶಕನ ಹಾಡ್ಬಿಡ. ಇವನ್ಗೇನು ಕಮ್ಮಿ ಆಗಿದೆಯಯ್ಯ? ರೂಪ ಇಲ್ವಾ, ಐಶ್ವರ್ಯ ಇಲ್ವಾ, ಗುಣ ಇಲ್ವಾ? ಇವನು ಮನಸ್ಸು ಮಾಡಿದರೆ ಇವನು ಮದುವೆ ಆಗೋಕ್ಕೆ 100 ಜನ ಹುಡುಗಿಯರು ಮನೆ ಮುಂದೆ ಕ್ಯೂ ನಿಲ್ತಾರೆ. ಅದು ಹೋಗ್ಲಿ ಬಿಡು, ಈಗಾಗಲೇ ಇವನು ಯಾರನ್ನಾದ್ರೂ ಲವ್ ಮಾಡಿರಬಹುದು. ಅದನ್ನ ನಿನಗೆ ಹೇಳ್ದೇನೂ ಇರಬಹುದು ಅಲ್ವಾ ಸಿದ್ದು? ಸಾಧ್ಯನೇ ಇಲ್ಲ ತಾತ. ಸಿದ್ದು ಇದುವರೆಗೂ ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಅಕಸ್ಮಾತ್ ಅವನೇನಾದ್ರೂ ಲವ್ ಮಾಡ್ತಿದ್ರೆ ಮೊದ್ಲು ಹೇಳೋದು ನನಗೇನೆ ಅಲ್ವಾ ಸಿದ್ದು? ನನ್ನ ಹತ್ರ ಯಾವ್ದಾದ್ರು ವಿಷಯ ಮುಚ್ಚಿಟ್ಟಿದ್ಯಾನೋ? ಹೌದು ಚಂದು, ನಿನ್ನ ಹತ್ರ ಮುಚ್ಚಿಡೋದು ಅಂಥದ್ದೇನಿದೆಯೋ? ಫ್ರೆಂಡ್ಸ್ ಹತ್ರ ಮುಚ್ಚಿಟ್ರೆ ಫ್ರೆಂಡ್ಶಿಪ್ಗೆ ಎಲ್ಲೋ ಬೆಲೆ ಇದೆ. ಸಿದ್ದು, ಚಂದು, ನಿಮ್ಮಿಬ್ಬರು ಗೆಳೆತನ ನೋಡಿ ನನಗೆ ತುಂಬ ತುಂಬ ಸಂತೋಷ ಆಗುತ್ತಪ್ಪ. ಸಿದ್ಧಾರ್ಥ ಅವರು ನನ್ನ ಗಂಡನ ಜೊತೆ ಏನೂ ಮುಚ್ಚಿಡಲ್ಲ ಅಂದರೆ ಏನರ್ಥ? ನಾನು ಹೇಳಿದ್ದನ್ನೆಲ್ಲ ಅವ್ರ ಹತ್ರ ಹೇಳ್ಬಿಟ್ಟಿದಾರ ಅಂದರೆ ಅವರಿಗೆಲ್ಲ ಗೊತ್ತಾಗೋಗೋದಾ? ಇಲ್ಲ, ಅವ್ರು ಏನೂ ಹೇಳಿರಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದಿದ್ರೆ ಅವ್ರು ಖಂಡಿತ ನನ್ನನ್ನು ಹುಡ್ಕೊಂಡು ಬರ್ತಿದ್ರು. ಸಿದ್ಧಾರ್ಥ ಅವ್ರ ಹತ್ರ ಏನು ಹೇಳಿರ್ಬೋದು? ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಾನು ಯಾಕೆ ನನ್ನ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ? ನಾನೇ ಸಿದ್ಧಾರ್ಥ ಅವ್ರ ಹತ್ರ ಹೋಗಿ ಅವ್ರಿಗೇನು ಹೇಳ್ಬೇಡ ಅಂತ ಹೇಳ್ಬಿಟ್ರೆ? ತಾತ, ನೀ ಸಿದ್ದುಗೆ ಏನು ಪ್ರೇಮ ಪಾಠ ಹೇಳಿದ್ರು ಏನು ಯೂಸ್ ಆಗಲ್ಲ, ಎಲ್ಲ ವೇಸ್ಟೇ. ಅವನಿಗೆ ಲವ್ ಮಾಡಕ್ ಒಂದು ಹುಡುಗಿ ಬೇಕು ಅಂತನೂ ಗೊತ್ತಿಲ್ಲ ತಾತ. ನೀನೆಂಥ ಸ್ನೇಹಿತನಯ್ಯ? ಸ್ನೇಹಿತನಾಗಿ ಇನ್ನೊಬ್ಬ ಸ್ನೇಹಿತನಿಗೆ ಲವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಯಾರಾದರೂ. ನೀನು ಅವನು ರೇಗಿಸ್ತಾ ಇದೆಯಲ್ಲಯ್ಯ. ಸಿದ್ದು, ಇವನು ಹೆಲ್ಪ್ ಮಾಡದೇ ಇದ್ರೆ ಅಷ್ಟೇ ಹೋಯ್ತು. ಡೋಂಟ್ ವರಿ, ನಾನು ಹೆಲ್ಪ್ ಮಾಡ್ತೀನಿ ನಿನಗೆ. ಈ ವಯಸ್ಸಲ್ಲಿ ನಿನಗೆ ಹೆಲ್ಪ್ ಬೇಕು? ಹಾಗೆಲ್ಲ ಹೇಳ್ಬೇಡ ನೀನು. ಯಾವ್ದೋ ಕಾಲ್ ಬಂತು, ಒಂದು ನಿಮಿಷ ಬಂದೆ. ಹಲೋ. ತಾತ, ಈ ವಿಷಯನ ಚಂದು ಕೂಡ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಅದೇನೋ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಹೇಳಿ. ಅದು ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ತಾತ. ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್ ಇತ್ತು, ಕಂಗ್ರ್ಯಾಚುಲೇಷನ್ಸ್. ನಾನು ತುಂಬಾ ದಿವಸದಿಂದ ನಾನು ನಿನ್ನ ಗಮನಿಸ್ತಾನೆ ಇದ್ದೆ ಕಣೋ. ನಿನ್ನ ಕಣ್ಣಲ್ಲಿ ಅದೇನೋ ಹೊಸ ಮಿಂಚು ಕಾಣ್ತಾ ಇತ್ತು. ಆವಾಗಲೇ ಅನ್ಕೊಂಡೆ ಈ ಹುಡುಗ LBW ಆಗಿದ್ದಾನೆ ಅಂತ. ನನ್ನ ಸಂದೇಹ ನಿಜ ಆಯ್ತು ನೋಡು. ತಾತ, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ? ಅನುಭವ ಕಣೋ, ಅನುಭವ. ಅನುಭವ ಇರುವಲ್ಲಿ ಅಮೃತ ಇರುತ್ತೆ. ನಾನು ಲವ್ ಮಾಡೇ ಮದುವೆ ಮಾಡ್ಕೊಂಡು ನೋಡು. ಒಬ್ಬ ಹುಡುಗ ಒಂದೇ ಕಡೆ ಕೂತ್ಕೊಂಡು ತನ್ನಷ್ಟಕ್ಕೆ ತಾನೇ ನಗ್ತಾ ಇದ್ರೆ, ಆಮೇಲೆ ಆಕಾಶನೇ ನೋಡ್ತಾ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ಇದ್ರೆ, ಹಾಸಿಗೆಯಲ್ಲಿ ಬಿದ್ದುಕೊಂಡು ಮಗ್ಲು ಬದಲಾಯಿಸ್ತಾ ಇದ್ರೆ, ಅವನು ಯಾರ್ದೋ ಪ್ರೀತಿ ಬಲೆಯಲ್ಲಿ ಸಿಟ್ಕೊಂಡು ಬಿದ್ದಿದ್ದಾನೆ ಅಂತಾನೆ ಅರ್ಥ. ಹೋಗ್ಲಿ, ನೀನಂತೂ ಆ ಹುಡುಗಿನ ಲವ್ ಮಾಡ್ತಾ ಇದ್ದೀಯಾ, ಓಕೆ. ಆ ಹುಡುಗಿ ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದಾಳ, ಕನ್ಫರ್ಮ್ ಮಾಡ್ಕೊಂಡಿದೀಯಾ? ಅಯ್ಯೋ ತಾತ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನ್ ಮಾತ್ರ ಅವಳನ್ನ ಹುಚ್ಚಿನ ತರ ಲವ್ ಮಾಡ್ತಾ ಇದ್ದೀನಿ ತಾತ. ಒನ್ ವೇ ಟ್ರಾಫಿಕ್ ಆಯ್ತಲ್ಲೋ. ನೋಡು, ಲವ್ನಲ್ಲಿ ಒನ್ ವೇ ಪ್ರಯೋಜನ ಇಲ್ಲ. ನೀನು ಜಾಸ್ತಿ ದಿನ ಕಾಯ್ಬೇಡ, ನೇರವಾಗಿ ಆ ಹುಡುಗಿ ಹತ್ರ ಹೋಗು, ಎದುರಿಗೆ ನಿಂತ್ಕೋ, ಐ ಲವ್ ಯು ಅಂತ ಹೇಳು. ಮುಂದೇನಾಗುತ್ತೆ ನೋಡೋಣ.
ಸಿಕ್ಕಾಪಟ್ಟೆ ಸುಂದರಿ ತಾತ. ಹಾಗಾದ್ರೆ ಸಿದ್ದು, ಪ್ರೇಮದ ವಿಷಯದಲ್ಲಿ ತಡ ಮಾಡಬಾರ್ದು. ಆದಷ್ಟು ಬೇಗ ವಿಷಯ ತಿಳಿಸ್ಬಿಡು, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ರೀ ನೋಡ್ಸಿದ್ದು, ಬಿಸ್ನೆಸ್ ಅಲ್ಲಿ ಲಾಸು ಪ್ರಾಫಿಟ್ ಇದ್ದದ್ದೇ, ಅದಕ್ಕೆ ಹೆಚ್ಚಿಗೆ ಯೋಚನೆ ಮಾಡಬಾರ್ದು ಕಣ. ಮಾತು ಬದಲಾಯಿಸ್ಬೇಡಿ. ನಾನೇನು ಇವತ್ ನೋಡ್ತಾ ಇದ್ದೀನಾ ನಿಮ್ಮನ್ನ? ಏನೋ ಲವ್ ಗಿವ್ ಅಂತೆಲ್ಲ ಮಾತಾಡ್ತಿದ್ದೀರಾ? ಎದ್ದು ಬರ್ತೀರಾ? ನೋಡ್ಸಿದ್ದು, ಇವಳಿಗೆ ಯಾವಾಗ ನನ್ನ ಮೇಲೆ ಲವ್ ಬರುತ್ತೋ ಅದು ಅವಳಿಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ. ಬರ್ತೀನಿ. ಏನೇ ಸುಲೋಚನಾ? ನಮ್ಮ ಮಕ್ಳ ಹತ್ರ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಲವ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಕಣೆ. ಲವ್ ಟ್ರೈನಿಂಗು? ನಡೀರಿ, ನಾನ್ ನಿಮ್ಗೆ ಲವ್ ಟ್ರೈನಿಂಗ್ ಕೊಡಿಸ್ತೀನಿ. ನಡೀರಿ. ಬರ್ತೀನಪ್ಪ. ಹಾ. ಸದ್ಯ ಇವ್ರೊಬ್ರೇ ಅವ್ರೆ. ಇವ್ರ ತವ ಹೆಂಗೆ ಕೇಳೋದು? ಕೇಳಬೇಕಾದ್ರೆ ಯಾರಾದರೂ ಬಂದ್ಬಿಟ್ರೆ? ಬೇಡ ಬೇಡ, ಟೆರೆಸ್ ಮ್ಯಾಗ ಕರ್ದು ಅಲ್ಲೇ ಮಾತಾಡುವ.